ದಾಸನನ್ನ ನೋಡೋದಕ್ಕೆ ಜೈಲಿಗೆ ಬಂದಿದ್ದಾರೆ ರಚಿತಾ ರಾಮ್. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನೋಡೋದಕ್ಕೆ 2 ತಿಂಗಳು ಕಳೆದ ಬಳಿಕ ನಟಿ ರಚಿತಾ ರಾಮ್ ಅವರ ಆಗಮನವಾಗಿದೆ. ದರ್ಶನ್ ಅವರ ಭೇಟಿಗೆ ಡೆವಿಲ್ ದರ್ಶನಕ್ಕೆ ರಚಿತಾ ರಾಮ್ ಅವರ ಆಗಮನವಾಗಿದ್ದು, ರಚಿತಾ ರಾಮ್ ಜೊತೆ ಆಗಮಿಸಿದ್ದಾರೆ ಕೆಲ ಸ್ನೇಹಿತರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಸುದ್ದಿ ನೋಡೋಕ್ಕೂ ಮುನ್ನ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಲೋಕಾಯುಕ್ತ ಕಚೇರಿಗೆ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿದೆ. ಕ್ಯಾಬಿನೆಟ್ ಸಭೆಯ ಬಳಿಕ ನೇರ ಲೋಕ ಆಫೀಸ್ಗೆ ಹಾಜರ್. ಅಕ್ರಮ ಹಣ ಗಳಿಕೆ ಕೇಸ್ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಲೋಕಾಯುಕ್ತ ಸೂಚನೆ ಕೂಡ ಕೊಟ್ಟಿದೆ. ಲೋಕ ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ. ನೋಟಿಸ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಲೋಕಾಯುಕ್ತ ಕಚೇರಿಗೆ. ಅಕ್ರಮ ಹಣ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆಗೆ ಹಾಜರಾಗುವುದಕ್ಕೆ ಲೋಕಾಯುಕ್ತ ಸೂಚನೆ ಕೂಡ ಕೊಟ್ಟಿತ್ತು. ಅದರಂತೆ ಇವತ್ತು ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೃಶ್ಯ ಗಮನಿಸ್ತಾ ಇದ್ದೀವಿ. ಲೋಕಾಯುಕ್ತ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿರುವ ದೃಶ್ಯ. ಅಕ್ರಮ ಹಣ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಎದುರಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿರುವ ದೃಶ್ಯ. ಇವತ್ತು ಸಿಎಲ್ಪಿ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಬಳಿಕ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದಕ್ಕೂ ಮುನ್ನವೇ ಆಗಮಿಸಿರುವ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಟ್ಟಾರಿ ದೂರವಾಣಿ ಸಂಪರ್ಕದಲ್ಲಿ. ನಿಕೇಶ್, ಏನ್ ಬೆಳವಣಿಗೆ ಆಗ್ತಾ ಇದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶ್ರುತಿ, ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮುಗಿಸಿರುವಂತ ಡಿಕೆ ಶಿವಕುಮಾರ್ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ರು. ಈ ಹಿಂದೆ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ಇಡಿ ತನಿಖೆಯಲ್ಲಿ, ಅಂದ್ರೆ ಇಂಧನ ಸಚಿವರಾಗಿ ಇದ್ದಿದ್ರು. ಆ ಸಂದರ್ಭದಲ್ಲಿ ಅವರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಹಣಗಳು ಕೂಡ ಪತ್ತೆಯಾಗಿತ್ತು. ಅವೆಲ್ಲವೂ ಕೂಡ ಅಕ್ರಮ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಕೇಸ್ ದಾಖಲಾಯಿತು. ಕೊನೆಗೂ ಕೂಡ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿದ್ರು. ಅದಾದ ಕೂಡಲೇ ಏನಾಯ್ತು ಅಂತ ಹೇಳಿದ್ರೆ, ಮತ್ತಿಷ್ಟು ವಾದ ಪ್ರತಿವಾದಗಳನ್ನ ಆಲಿಸಿ ಅದೊಂದು ವಿಸ್ತೃತ ಪೀಠಕ್ಕೂ ಕೂಡ ಸಿಬಿಐ ಅಧಿಕಾರಿಗಳು ಆ ಕೇಸನ್ನ ವರ್ಗಾವಣೆ ಮಾಡಿದ್ರು. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸೆಕ್ಷನ್ 17A ಅಡಿಯಲ್ಲಿ ಅವರ ಈ ಒಂದು ದಾಖಲಾತಿಗಳನ್ನ ಎಲ್ಲ ಪ್ರೂಫ್ ಅನ್ನ ಇಟ್ಟು ಅವರಿಗೆ ತನಿಖೆಗೆ ಅನುಮತಿಯನ್ನ ಕೊಟ್ಟರು. ಆದ್ರೆ ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೆಕ್ಷನ್ 17A ಅಡಿಯಲ್ಲಿ ಪ್ರಶ್ನೆಯನ್ನ ಮಾಡಿರುವಂತದ್ದು, ನನಗೆ ಅನುಮತಿಯನ್ನ ಯಾಕೆ ಕೊಟ್ರಿ ಎನ್ನುವಂತದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಉದ್ಭವ ಆಗಿರುವಂತದ್ದು. ಜೊತೆಗೆ ಈ ಹಿಂದೆ ಕೂಡ ಸಲ್ಲಿಸುವಂತ ಅರ್ಜಿಯನ್ನ, ಅಂದ್ರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂತು ಕರ್ನಾಟಕದಲ್ಲಿ, ಅಂದ್ರೆ ರೀಸೆಂಟ್ ಆಗಿ, ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಅನುಮತಿಯನ್ನ ರದ್ದು ಕೋರಿ ಆ ಕೇಸನ್ನ ಕ್ಯಾನ್ಸಲ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ ಕೂಡಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಯಿತು. ಲೋಕಾಯುಕ್ತಕ್ಕೆ, ಅಂದ್ರೆ ಸರ್ಕಾರ ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ, ಏಕೆ ನೀವು ಸಿಬಿಐಗೆ ಯಾಕೆ ಒಪ್ಪಿಸಿದ್ದು ಅಂತ ಹೇಳಿ ಬಿಜೆಪಿ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರ ಪ್ರಶ್ನೆ ಮಾಡ್ತು. ಇದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಕೇಸನ್ನ ವರ್ಗಾವಣೆ ಮಾಡಿದೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೋಟಿಸ್ಗೆ ಅನುಗುಣವಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಲೋಕಾಯುಕ್ತ ಕಚೇರಿಗೆ ಈ ಕ್ಷಣದಲ್ಲಿ ಆಗಮಿಸಿ ಈಗ ವಿಚಾರಣೆ ನಡೀತಾ ಇದೆ. ಶ್ರುತಿ, ಓಕೆ ನಿಕೇಶ್, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿತ್ತು. ಅದರಂತೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಹೇಗೆ ಟೆನ್ಷನ್ ವಾತಾವರಣ ಕಾಣಿಸ್ತಾ ಇತ್ತಾ? ಹೇಗಿತ್ತು ಆ ಬೆಳವಣಿಗೆ ಅಂತ? ಖಂಡಿತ ಶ್ರುತಿ, ಯಾಕಂತ ಹೇಳಿದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಏನಾಯ್ತು ಅಂತ ಹೇಳಿದ್ರೆ, ನಾವು ಕ್ಲೀನ್ ಚೀಟ್, ಯಾವುದೇ ಅಕ್ರಮ ವ್ಯವಹಾರ ಇರ್ಬೋದು, ಅಕ್ರಮ ಹಣ ಇರ್ಬೋದು, ಭ್ರಷ್ಟಾಚಾರ ಯಾವುದನ್ನು ಕೂಡ ನಾವು ಮಾಡಿಲ್ಲ ಅಂತ ಹೇಳ್ಕೊಂಡು 135 ಸೀಟನ್ನ ಈಗ ಕರ್ನಾಟಕದಲ್ಲಿ ಗೆದ್ದಿರುವಂತದ್ದು. ಆದ್ರೆ ಜೊತೆಗೆ ಒಂದೊಂದೇ ಅಕ್ರಮಗಳು ಕೇಳಿ ಬರ್ತಾ ಇದೆ. ಡಿಸಿಎಂ ಇರ್ಬೋದು, ಸಿಎಂ ವಿರುದ್ಧ ಇರ್ಬೋದು. ಇದು ಸಾಕಷ್ಟು ಸರ್ಕಾರಕ್ಕೆ ಮುಜುಗರದ ಸಂಗತಿ ಆಗ್ತಾ ಇರುವಂತದ್ದು. ಜೊತೆಗೆ ಹೈ ಟೆನ್ಷನ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಸಿಎಂ ಮೇಲೆ ಈ ಮೂಡ ವಿಚಾರ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಡಿಸಿಎಂ ಮೇಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ವಿಚಾರಣೆಗೆ ಕರೆದಿರುವಂತದ್ದು. ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಇವೆಲ್ಲವನ್ನೂ ಕೂಡ ಮುಜುಗರದ ಸಂಗತಿಯಾಗಿ ಏರ್ಪಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರೂ ಮತ್ತೆ ಜೈಲಿಗೆ ಹೋಗುವಂತ ಪ್ರಸಂಗ ಬರುತ್ತಾ, ಅಥವಾ ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ನಡೆಸ್ತಾರೆ ಎನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಉಳಿದಿರುವಂತದ್ದು. ಸ್ತುತಿ. ಓಕೆ ನಿಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದಾಸನನ್ನ ನೋಡೋದಕ್ಕೆ ಜೈಲಿಗೆ ಬಂದಿದ್ದಾರೆ ರಚಿತಾ ರಾಮ್. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನೋಡೋದಕ್ಕೆ 2 ತಿಂಗಳು ಕಳೆದ ಬಳಿಕ ನಟಿ ರಚಿತಾ ರಾಮ್ ಅವರ ಆಗಮನವಾಗಿದೆ. ದರ್ಶನ್ ಅವರ ಭೇಟಿಗೆ ಡೆವಿಲ್ ದರ್ಶನಕ್ಕೆ ರಚಿತಾ ರಾಮ್ ಅವರ ಆಗಮನವಾಗಿದ್ದು, ರಚಿತಾ ರಾಮ್ ಜೊತೆ ಆಗಮಿಸಿದ್ದಾರೆ ಕೆಲ ಸ್ನೇಹಿತರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಸುದ್ದಿ ನೋಡೋಕ್ಕೂ ಮುನ್ನ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಲೋಕಾಯುಕ್ತ ಕಚೇರಿಗೆ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿದೆ. ಕ್ಯಾಬಿನೆಟ್ ಸಭೆಯ ಬಳಿಕ ನೇರ ಲೋಕ ಆಫೀಸ್ಗೆ ಹಾಜರ್.
ಅಕ್ರಮ ಹಣ ಗಳಿಕೆ ಕೇಸ್ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಲೋಕಾಯುಕ್ತ ಸೂಚನೆ ಕೂಡ ಕೊಟ್ಟಿದೆ. ಲೋಕ ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ. ನೋಟಿಸ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಲೋಕಾಯುಕ್ತ ಕಚೇರಿಗೆ. ಅಕ್ರಮ ಹಣ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆಗೆ ಹಾಜರಾಗುವುದಕ್ಕೆ ಲೋಕಾಯುಕ್ತ ಸೂಚನೆ ಕೂಡ ಕೊಟ್ಟಿತ್ತು. ಅದರಂತೆ ಇವತ್ತು ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೃಶ್ಯ ಗಮನಿಸ್ತಾ ಇದ್ದೀವಿ. ಲೋಕಾಯುಕ್ತ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿರುವ ದೃಶ್ಯ. ಅಕ್ರಮ ಹಣ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಎದುರಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನವಾಗಿರುವ ದೃಶ್ಯ. ಇವತ್ತು ಸಿಎಲ್ಪಿ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಬಳಿಕ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದಕ್ಕೂ ಮುನ್ನವೇ ಆಗಮಿಸಿರುವ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಟ್ಟಾರಿ ದೂರವಾಣಿ ಸಂಪರ್ಕದಲ್ಲಿ. ನಿಕೇಶ್, ಏನ್ ಬೆಳವಣಿಗೆ ಆಗ್ತಾ ಇದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶ್ರುತಿ, ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮುಗಿಸಿರುವಂತ ಡಿಕೆ ಶಿವಕುಮಾರ್ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ರು. ಈ ಹಿಂದೆ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ಇಡಿ ತನಿಖೆಯಲ್ಲಿ ಅಂದ್ರೆ ಇಂಧನ ಸಚಿವರಾಗಿ ಇದ್ದಿದ್ರು. ಆ ಸಂದರ್ಭದಲ್ಲಿ ಅವರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಹಣಗಳು ಕೂಡ ಪತ್ತೆಯಾಗಿತ್ತು. ಅವೆಲ್ಲವೂ ಕೂಡ ಅಕ್ರಮ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಕೇಸ್ ದಾಖಲಾಯಿತು. ಕೊನೆಗೂ ಕೂಡ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿದ್ರು. ಅದಾದ ಕೂಡಲೇ ಏನಾಯ್ತು ಅಂತ ಹೇಳಿದ್ರೆ ಮತ್ತಿಷ್ಟು ವಾದ ಪ್ರತಿವಾದಗಳನ್ನ ಆಲಿಸಿ ಅದೊಂದು ವಿಸ್ತೃತ ಪೀಠಕ್ಕೂ ಕೂಡ ಸಿಬಿಐ ಅಧಿಕಾರಿಗಳು ಆ ಕೇಸನ್ನ ವರ್ಗಾವಣೆ ಮಾಡಿದ್ರು. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಈ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸೆಕ್ಷನ್ 17A ಅಡಿಯಲ್ಲಿ ಅವರ ಈ ಒಂದು ದಾಖಲಾತಿಗಳನ್ನ ಎಲ್ಲ ಪ್ರೂಫ್ ಅನ್ನ ಇಟ್ಟು ಅವರಿಗೆ ತನಿಖೆಗೆ ಅನುಮತಿಯನ್ನ ಕೊಟ್ಟರು. ಆದ್ರೆ ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೆಕ್ಷನ್ 17A ಅಡಿಯಲ್ಲಿ ಪ್ರಶ್ನೆಯನ್ನ ಮಾಡಿರುವಂತದ್ದು, ನನಗೆ ಅನುಮತಿಯನ್ನ ಯಾಕೆ ಕೊಟ್ರಿ ಎನ್ನುವಂತದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಉದ್ಭವ ಆಗಿರುವಂತದ್ದು. ಜೊತೆಗೆ ಈ ಹಿಂದೆ ಕೂಡ ಸಲ್ಲಿಸುವಂತ ಅರ್ಜಿಯನ್ನ ಅಂದ್ರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂತು ಕರ್ನಾಟಕದಲ್ಲಿ ಅಂದ್ರೆ ರೀಸೆಂಟ್ ಆಗಿ, ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಅನುಮತಿಯನ್ನ ರದ್ದು ಕೋರಿ ಆ ಕೇಸನ್ನ ಕ್ಯಾನ್ಸಲ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ ಕೂಡಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಯಿತು. ಲೋಕಾಯುಕ್ತಕ್ಕೆ ಅಂದ್ರೆ ಸರ್ಕಾರ ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ, ಏಕೆ ನೀವು ಸಿಬಿಐಗೆ ಯಾಕೆ ಒಪ್ಪಿಸಿದ್ದು ಅಂತ ಹೇಳಿ ಬಿಜೆಪಿ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರ ಪ್ರಶ್ನೆ ಮಾಡ್ತು. ಇದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಕೇಸನ್ನ ವರ್ಗಾವಣೆ ಮಾಡಿದೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೋಟಿಸ್ಗೆ ಅನುಗುಣವಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಲೋಕಾಯುಕ್ತ ಕಚೇರಿಗೆ ಈ ಕ್ಷಣದಲ್ಲಿ ಆಗಮಿಸಿ ಈಗ ವಿಚಾರಣೆ ನಡೀತಾ ಇದೆ. ಶ್ರುತಿ, ಓಕೆ ನಿಕೇಶ್, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿತ್ತು. ಅದರಂತೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಹೇಗೆ ಟೆನ್ಷನ್ ವಾತಾವರಣ ಕಾಣಿಸ್ತಾ ಇತ್ತಾ? ಹೇಗಿತ್ತು ಆ ಬೆಳವಣಿಗೆ ಅಂತ? ಖಂಡಿತ ಶ್ರುತಿ, ಯಾಕಂತ ಹೇಳಿದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಏನಾಯ್ತು ಅಂತ ಹೇಳಿದ್ರೆ ನಾವು ಕ್ಲೀನ್ ಚೀಟು, ಯಾವುದೇ ಅಕ್ರಮ ವ್ಯವಹಾರ ಇರ್ಬೋದು, ಅಕ್ರಮ ಹಣ ಇರ್ಬೋದು, ಭ್ರಷ್ಟಾಚಾರ ಯಾವುದನ್ನು ಕೂಡ ನಾವು ಮಾಡಿಲ್ಲ ಅಂತ ಹೇಳ್ಕೊಂಡು 135 ಸೀಟನ್ನ ಈಗ ಕರ್ನಾಟಕದಲ್ಲಿ ಗೆದ್ದಿರುವಂತದ್ದು. ಆದ್ರೆ ಜೊತೆಗೆ ಒಂದೊಂದೇ ಅಕ್ರಮಗಳು ಕೇಳಿ ಬರ್ತಾ ಇದೆ. ಡಿಸಿಎಂ ಇರ್ಬೋದು, ಸಿಎಂ ವಿರುದ್ಧ ಇರ್ಬೋದು. ಇದು ಸಾಕಷ್ಟು ಸರ್ಕಾರಕ್ಕೆ ಮುಜುಗರದ ಸಂಗತಿ ಆಗ್ತಾ ಇರುವಂತದ್ದು. ಜೊತೆಗೆ ಹೈ ಟೆನ್ಷನ್ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಸಿಎಂ ಮೇಲೆ ಈ ಮೂಡ ವಿಚಾರ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಡಿಸಿಎಂ ಮೇಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ವಿಚಾರಣೆಗೆ ಕರೆದಿರುವಂತದ್ದು. ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಇವೆಲ್ಲವನ್ನೂ ಕೂಡ ಮುಜುಗರದ ಸಂಗತಿಯಾಗಿ ಏರ್ಪಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರೂ ಮತ್ತೆ ಜೈಲಿಗೆ ಹೋಗುವಂತ ಪ್ರಸಂಗ ಬರುತ್ತಾ ಅಥವಾ ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಉಳಿದಿರುವಂತದ್ದು. ಸ್ತುತಿ. ಓಕೆ ನಿಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.